44 ಆಫ್ 75 ಡೇಸ್ ಚಾಲೆಂಜ್ ಎದ್ದ ತಕ್ಷಣ ಇವತ್ತು ಸೋಪ್ ನಟ್ಸ್ನ ತಿಂದು ಬ್ರೇಕ್ಫಾಸ್ಟ್ಗೆ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಡಿಫ್ರೆಂಟಾಗಿ ಮಾಡ್ತಿದ್ದೀನಿ. ಇವತ್ತು ಫಸ್ಟು 3 ಎಗ್ ಯೋಕ್ಸ್ನ ಸಪ್ರೇಟಾಗಿ ಬೀಟ್ ಮಾಡಿಕೊಂಡು 3 ಎಗ್ ವೈಟ್ಸ್ನ ಸಪ್ರೇಟಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ಆ ಎಗ್ ಯೋಕ್ಗೆ ಸಾಲ್ಟು ಪೆಪ್ಪರ್ ಎಲ್ಲ ಹಾಕಿ ಫಸ್ಟು ತವ ಮೇಲೆ ಹಾಕ್ಕೊಂಡು ಎಗ್ ವೈಟ್ಸ್ನ ಕ್ಲೀನಾಗಿ ಒಂದು 10 ಮಿನಿಟ್ಸ್ ಬೀಟ್ ಮಾಡಿಕೊಂಡ್ರೆ ಇನ್ನೂ ಫ್ಲಫಿಯಾಗಿ ಬರುತ್ತೆ. ನಾನೊಂದು ಸ್ವಲ್ಪ ಬೀಟ್ ಮಾಡಿಕೊಂಡೆ, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಬೇಡ ಇದಕ್ಕೆ ಅಂದ್ಬಿಟ್ಟು ಅಷ್ಟೇ. ಅದನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಟ್ಟು ಬೆಂದ ಮೇಲೆ ಸಪ್ರೇಟಾಗಿ ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಆಯಿತು. ಎಷ್ಟು ಫ್ಲಫಿಯಾಗಿರೋ ಎಗ್ ಆಮ್ಲೆಟ್ ರೆಡಿ ಆಗುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಮಾರ್ನಿಂಗ್ ಸ್ನ್ಯಾಕ್ಗೆ ಆರೆಂಜ್ನ ತಿಂದು ಇವತ್ತು ಲಂಚ್ಗೆ ಅನ್ನ, ಬಸ್ಸಾರು, ಬೀನ್ಸ್ ಪಲ್ಯ ಹಾಗೆ ಹೀರೆಕಾಯಿ ಪಲ್ಯ ಮಾಡ್ಕೊಂಡು ತಿಂದೆ. ಆಚೆ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ನಾನು ನನ್ನ ಮಗಳು ಗುಬ್ಬಚ್ಚಿ ಮರಿಗಳ ಥರ ಇಬ್ಬರು ಹೊಚ್ಕೊಂಡು ಮಲ್ಕೊಂಡು ಬಿಟ್ಟಿದ್ವಿ. ಸೊ ಈವ್ನಿಂಗ್ ಇವ್ರು ಬಂದಮೇಲೆ ಆಚೆ ಕರ್ಕೊಂಡೋಗಿ ಈವ್ನಿಂಗ್ ಸ್ನ್ಯಾಕ್ಗೆ ಇವತ್ತು ಮೋಮೋಸ್ ಕೊಡಿಸಿದ್ರು. ಆಮೇಲೆ ಮನೆಗೆ ಬಂದು ಸೇಮ್ ಡಿನ್ನರ್ನ ತಿಂದು ಡೇ ಏನು ಮಾಡಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.